ನಿಜವಾಗ್ಲು ಮೇಡಮ್, ಸಾರ್ ಮೇಲೆ ಕೋಪಕ್ಕೆ ಹೀಗೆ ಮಾಡಿದೆ ನಾನು. ನನಗೆ ಆ ಸಿದ್ದು ಯಾರು, ಸಂಪದ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಯಾವತ್ತೂ ಅವ್ರನ್ನ ನೋಡೇ ಇಲ್ಲ. ನಿಜ ಹೇಳು. ಕಲ್ಯಾಣಿ, ಅರೆಸ್ಟ್ ಮಾಡಿದ್ಮೇಲೆ ಅಪರಾಧಿ ಮೇಲೆ ಹೊರಗಡೆ ಪರ್ಸನ್ ಆಗಿ ನಿನಗೆ ಕೈ ಮಾಡೋದಕ್ಕೆ ರೈಟ್ಸ್ ಇಲ್ಲ. ಏಯ್, ಹಸುಗೂಸಿನ ಮೇಲೆ ನಿನಗೇನೋ ದ್ವೇಷ? ನೀನು ಕೋಪ ಇದ್ರೆ ದೊಡ್ಡವರಾದ ನಮ್ಮೇಲೆ ತೋರಿಸ್ಬೇಕು ಅಷ್ಟೇ ಹೊರತು ಹಸುಗೂಸಿನ ಪ್ರಾಣ ತೆಗಿಬೇಕು ಅಂತ ನೋಡ್ತೀಯ? ನೀನ್ ಮಾಡಿದ ಕೆಲ್ಸಕ್ಕೆ ಸಿದ್ದು ಅವರನ್ನ ಅನುಮಾನಿಸ್ಬಿಟ್ವಿ ನಾವು. ಹಸುಗೂಸಿನ ಪ್ರಾಣ ತೆಗಿಬೇಕು ಅನ್ಕೊಳ್ಳೋ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಇವ್ರನ್ನ ನೇಣಿಗೆ ಹಾಕ್ಬೇಕು. ನ್ಯಾಯಾಲಯದಲ್ಲಿ ನಿಲ್ಸಿದ್ರೆ ಯಾವ ಶಿಕ್ಷೆ ಕೊಡಬೇಕು ಅಂತ ನ್ಯಾಯ ದೇವತೆನೇ ಡಿಸೈಡ್ ಮಾಡ್ತಾಳೆ. ವಾಸು, ಇವನ ಕಸ್ಟಡಿ ಕರ್ಕೊಂಡು ಹೋಗು. ಸರಿ ಶೌರ್ಯ. ಯಾವತ್ತೋ ಏನೋ ನಡೀತು ಅಂತ ಇಷ್ಟು ವರ್ಷಗಳ ನಂತರ ಮನೆಯಲ್ಲಿ ಎಲ್ಲರೂ ಪ್ರಾಣನು ತೆಗಿಬೇಕು ಅನ್ಕೊಂಡ್ರೆ, ಅದು ಕೂಡ ಪೂಜೆ ಮಾಡ್ತಾ ಇರ್ಬೇಕಾದ್ರೆ, ನಿಜವಾಗ್ಲೂ ಇಂಥವ್ರು ಬದುಕಿದ್ರು ಒಂದೇ, ಸತ್ರು ಒಂದೇ. ಚಿಚಿ. ಸಿದ್ದು, ತಗೋ. ಥ್ಯಾಂಕ್ ಯು ಸ್ಯಾಮ್. ಹಾ, ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ಕಣ. ಏಟ್ ಬೀಳೋ ಹಾಗೆ ಮಾಡೋದು ಇವಳೆ, ಮಹಾಪತಿವ್ರತೆ ತರ ನಿನಗ್ ಸೇವೆ ಮಾಡೋದು ಇವಳೆ. ಏನೋ ನಿನ್ನ ಹಣೆ ಬರಹ ಹೀಗಿದೆ. ಅಮ್ಮ, ಸಂಪದ ಏನ್ ಮಾಡಿದ್ರು ನಮಗ್ ಸಂಪತ್ ಬರ್ಬೇಕು ಅಂತ ತಾನೇ ಮಾಡೋದು. ಅತ್ತೆಗೆ ಇವಾಗ ಅರ್ಥ ಆಗಲ್ಲ ಬಿಡಿಸಿದ್ದು. ಆ ಶೌರ್ಯನ ಗಿಡೀ ಆಸ್ತಿ ನಮ್ ಕೈಗೆ ಬಂದ್ರೆ ತಬ್ಬಿಬ್ಬಾಗ್ಬಿಡ್ತಾಳೆ. ಅವಾಗ ನನಗೆ ನಮಸ್ಕಾರ ಮಾಡ್ತಾರೆ. ನಾನ್ ನಿನಗ್ ನಮಸ್ಕಾರ ಮಾಡೋಷ್ಟ್ರಲ್ಲಿ ಆ ಶೌರ್ಯ ನಮ್ಗೆ ಪಿಂಡ ಹಿಡ್ದೆ ಇದ್ರೆ ಸಾಕು. ಅಮ್ಮ, ಅಮ್ಮ, ಸಿದ್ದು, ಅಮ್ಮ. ಸಿಡಿಲ್ ಬಡಿಯೋಂತ ವಿಷಯ ತಂದಿದ್ದಾಳೆ ನಿಮ್ಮಕ್ಕ. ಬೇಗ ಹೇಳೆ. ನಾನು ಇಲ್ಲೇ ಇರ್ಬೇಕಾ ಇಲ್ಲ ಇಲ್ಲಿಂದ ಓಡೋಗ್ಬೇಕಾ ಅಂತ ಗೊತ್ತಾಗುತ್ತೆ. ಅಮ್ಮ, ಅದು ಶೌರ್ಯ ಕಲ್ಯಾಣಿ. ಅಬ್ಬಾ ಚಿಕ್ಕಮ್ಮ, ಆಯಾಸ ಜಾಸ್ತಿ ಆಗಿದೆ. ಮೊದ್ಲು ಈ ನೀರ್ ಕುಡೀರಿ. ಎಕ್ಸೈಟ್ ಆಗ್ದೇನೆ ಹೇಳಿ. ಇವಳೇನೋ ಸುಸ್ತಾಗಿ ಉಸಿರು ಬಿಡ್ತಾ ಇದ್ದಾಳೆ ಅಂದ್ರೆ ವಿಷಯ ಏನೋ ತುಂಬಾ ಸೀರಿಯಸ್ ಆಗಿದೆ ಅನ್ಸುತ್ತೆ. ಶೌರ್ಯ ಕಲ್ಯಾಣಿ ಅಂತ ಅವ್ರ ಜಪ ಮಾಡ್ತಾ ಇದ್ದಾಳೆ ಅಂದ್ರೆ ಅವ್ರಿಗೆ ನಮ್ ಬಗ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಏ ಸಂಪದ, ನಿನ್ನಿಂದ ನಮ್ ಜೀವನ ಎಲ್ಲ ಚಿಂದಿ ಚಿತ್ರಾನ್ನ ಆಗೋಗಿದೆ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಓಡೋಗೋಣ. ಅಮ್ಮ, ಅಕ್ಕ ಆಯಾಸ ಪಡ್ತಿದ್ದಾಳೆ ಅಂತ ನೀನ್ ಆವೇಶ ಪಡ್ಬೇಡ. ಅಕ್ಕ, ಅಷ್ಟಕ್ಕೂ ಏನ್ ನಡೀತೋ ಕೂಲಾಗಿ ಹೇಳು. ಅದು ಆ ಬಾಂಬ್ ಬಿಟ್ಟವನು ಸಿಕ್ಕಾಕೊಂಡಿದ್ದಾನೋ. ನಮ್ ಹೆಸರೆಲ್ಲ ಹೇಳಿ ಸತ್ತೋದ್ನ ಅವನು ಅನ್ಕೊಂಡೆ. ಲೇ ನಡಿಯೋ. ಈ ಐರನ್ ಲೆಗ್ ಅವಳು ಪ್ಲಾನ್ ಮಾಡಿದ್ಲು ಅಂದ್ರೆ ಎಲ್ಲ ನಾಶನೇ, ಹಾಳಾಗೋಗೋದೆ. ಅತ್ತೆ, ಸ್ವಲ್ಪ ನಿಲ್ಲಿಸ್ತೀರಾ? ಚಿಕ್ಕಮ್ಮ, ನೀವ್ ಹೇಳಿ. ಆ ಹುಲಿ ನಮ್ ಹೆಸರು ಹೇಳಿದ್ನಾ? ಮೋಕ್ಷನ್ ಸಾಯಿಸೋ ಪ್ರಯತ್ನ ಯಾಕೆ ಮಾಡ್ದೆ, ಯಾರು ಹೇಳಿದ್ದಕ್ಕೆ ಟಾರ್ಗೆಟ್ ಮಾಡ್ದೆ ಅಂತ ಸ್ಟೇಷನ್ ಇಂದ ನಮ್ಮ ಮನೆವರೆಗೂ ಹೊಡಿತಾನೆ ಕರ್ಕೊಂಡ್ ಬಂದ್ರು. ಅವನದೆಷ್ಟೇ ಏಟ್ ತಿಂದ್ರು ಕೂಡ ನಿಮ್ ಹೆಸರು ಮಾತ್ರ ಹೇಳಿಲ್ಲ. ಅವನನ್ನ ನೀವೇ ಅರೇಂಜ್ ಮಾಡಿದ್ದು ಅಂತ ಗೊತ್ತಾದ್ರು
ಎಷ್ಟೇಟ್ ಹೊಡೆದ್ರು ಕೂಡ ಹೇಳಲಿಲ್ಲ ಕಣೋ. ಹುಲಿಯ, ಒಂದ್ ವೇಳೆ ನೀನ್ ಸಿಕ್ಕಾಕೊಂಡ್ರು ಇಲ್ಲ ನಮ್ಮವ್ರು ಯಾರಾದ್ರೂ ಸಿಕ್ಕಾಕೊಂಡ್ರು ಕೇಸ್ ನಿನ್ ಮೇಲೆ ಹಾಕೋಬೇಕು ಹೊರತು ನಮ್ಮ ಹೆಸರು ಹೊರಗಡೆ ಬರಬಾರ್ದು. ಆಮೇಲೆ ನಿಮ್ಮನ್ನ ನಾನ್ ಕಾಪಾಡ್ತೀನಿ. ಈ ಡೀಲ್ ಸಕ್ಸಸ್ ಆದ್ರೆ 10 ಲಕ್ಷ ಕೊಡ್ತೀನಿ. ಸರಿ ಸರ್, ಶತ್ರು ನಿಮ್ ಬಗ್ಗೆ ಬಾಯ್ ಬಿಡಲ್ಲ. ನೀನೇನೋ ನಗ್ತಿದ್ಯಾ, ಆದ್ರೆ ನನಗಂತೂ ಅವಾಗ ಉಸಿರೇ ನಿಂತೋದಷ್ಟು ಟೆನ್ಷನ್ ಆಯ್ತು ಕಣೋ. ಯಾಕಂದ್ರೆ ಮೋಕ್ಷನ್ ಮೇಲೆ ಅಟ್ಯಾಕ್ ಮಾಡಿರೋ ಪ್ಲಾನ್ ಹಿಂದೆ ನೀವ್ ಇದೀರಾ ಅಂತ ಗೊತ್ತಾದ್ರೆ ಎಲ್ರೂ ಇಷ್ಟೊತ್ತಿಗೆ ನನಗ್ ಹೊಡೆದು ಸಾಯಿಸಿರೋರು. ನಿನ್ಯಾಕೆ ಸಾಯಿಸ್ತಾರೆ? ಯಾಕ ಮೀನಾಕ್ಷಿ ಮಗಳಾಗಿರೋದಕ್ಕೆ ಅರ್ಧ ಕೋಪ, ಇಲ್ಲೋಡು ಈ ಸಿದ್ದು ಅಕ್ಕ ಆಗಿರೋದಕ್ಕೆ ಅರ್ಧ ಕೋಪ. ಏನೋ ಒಂದೇ ಒಂದ್ ಪರ್ಸನ್ ಬೆಲೆ ಚಿನ್ನಿ ಕೃಷ್ಣನ್ ಹೆಂಡತಿ ಆಗಿರೋದಕ್ಕೆ ಕೊಡ್ತಿದ್ದಾರೆ. ನೀವು ಮಾಡೋ ಆಕ್ಷನ್ಗೆ ರಿಯಾಕ್ಷನ್ ಯಾವಾಗ್ಲೂ ನನ್ ಮೇಲೆನೆ ಆಗ್ತಿದೆ. ಅಕ್ಕ, ಭಯ ಪಡ್ಬೇಡ. ಇನ್ ನಾವ್ ಯಾರನ್ನೂ ಅಟ್ಯಾಕ್ ಮಾಡಲ್ಲ. ಅಷ್ಟಕ್ಕೂ ಕ್ರೈಮ್ ಸೀನ್ಸ್ ಇರಲ್ಲ, ಓನ್ಲಿ ಎಮೋಷನ್ ಸೀನ್ಸ್. ನೀವ್ ಹತ್ರ ಯಾರು ನೋಡ್ತಾರೋ ನಿಮ್ ಮುಖಗಳಿಗೆ ಸಿಂಪತಿ ಸೆಟ್ ಆಗಲ್ಲ ಬಿಡು. ಅತ್ತೆ, ನೀವು ಅಳೋ ಅವಶ್ಯಕತೆ ಇಲ್ಲ. ಸಿದ್ದು ಪ್ರಾಣನ ಒತ್ತೆ ಇಟ್ಟು ಮೋಕ್ಷನ ಕಾಪಾಡಿರೋ ಎಮೋಷನ್ ಆ ಕುಟುಂಬನ ನಮ್ಗೆ ಹತ್ರ ಮಾಡುತ್ತೆ. ಹೌದಮ್ಮ, ಪಾಪ ಎಲ್ರೂ ಸಿದ್ದು ಮೇಲಿರೋ ಕೆಟ್ಟ ಅಭಿಪ್ರಾಯನ ಬದಲಾಯಿಸ್ಕೊಳ್ಳೋ ಹಾಗಿದ್ದಾರೆ. ಆದ್ರೆ ದಮಯಂತಿ ಅತ್ತಿಗೆ ಮುಖದಲ್ಲಿ ಆ ರಿಯಾಕ್ಷನ್ ಮಾತ್ರ ಅರ್ಥನೇ ಆಗ್ತಿಲ್ಲ. ಅಷ್ಟೇ ಬಿಡೆ, ಆ ಕಂತ್ರಿ ಮುಖದವಳು ನಗ್ತಾ ಇದ್ರು ಅಳೋ ತರಾನೇ ಇರುತ್ತೆ. ಏ ಸಿದ್ದು, ಇನ್ಮೇಲೆ ನಿನ್ ಯಾರು ಶತ್ರುಗಳಿರಲ್ಲ. ಸ್ಯಾಮ್, ಇನ್ಮೇಲಿಂದ ಪ್ರತಿ ಹೆಜ್ಜೆನೂ ಹುಷಾರಾಗಿಡ್ಬೇಕು. ನಮ್ ಟಾರ್ಗೆಟ್ ರೀಚ್ ಆಗ್ಬೇಕು. ಈ ಸಲ ಕಲ್ಯಾಣಿನ ಗೆಲ್ಲೋದು ಖಾಯಂ ಸಿದ್ದು. ನೀವೇನ್ ಗೆದ್ರು ನನಗ ಅಷ್ಟೋ ಇಷ್ಟೋ ಶೇರ್ ಬೇಕು ಅದ್ರಲ್ಲಿ. ನಾನು ಕೂಡ ಏನೋ ಚಿಕ್ಕದೋ ದೊಡ್ಡದೋ ಸಹಾಯ ಮಾಡ್ತಿದ್ದೀನಲ್ವಾ. ಸರಿ ಅಕ್ಕ, ಕೊಡ್ತೀವಿ. ನಾಳೆಯಿಂದ ಆಟ ಬದಲಾಯಿಸ್ತಿದೀವಿ. ನೀನು ಕೂಡ ನಮ್ಮ ಆಟದಲ್ಲಿ ಮುಖ್ಯವಾದ ಭಾಗ ಆಗಿರ್ಬೇಕು. ಸರಿ ಕಣೋ ಸಿದ್ದು, ಸರಿ ಸರಿ. ಇಷ್ಟು ದಿನ ನಾನು ಕರೀದೇ ಹೋದ್ರು ಬಂದೆ ತಾನೆ. ಈಗ ನಾನು ಕರೀತಾ ಇದ್ರು ಮತ್ತೆ ಯಾಕೆ ಬರ್ತಾ ಇಲ್ಲ? ಏನು ಸಿನಿಮಾಗಳ ತರ ಹಾಡ್ ಹಾಡ್ಲಿಲ್ಲ ಅಂದ್ರೆ ಬರಲ್ವಾ? ಇರುವೆಯಾ ನೀನು ಇರುವೆಯಾ, ಇದ್ದರೂ ಕಣ್ಣು ಮುಚ್ಚಿಕೊಂಡಿದ್ಯಾ, ಈ ಲೋಕದ ಕಡೆ ನೋಡದೆ ಇರುವೆಯಾ, ಇರುವೆಯಾ ನೀನು ಇರುವೆಯಾ. ಸ್ವಾಮಿ ಬಾರೋ, ಸ್ವಾಮಿ ಬಾರೋ, ಗಗನದಿಂದ ಭೂಮಿಗೆ ಇಳಿದು ಬಾರೋ, ಸ್ವಾಮಿ ಬಾರೋ, ಸ್ವಾಮಿ ಬಾರೋ, ನನಗ್ ಒಂದ್ಸಲ ದರ್ಶನ ಕೊಡು ಬಾರೋ, ಸ್ವಾಮಿ ಬಾರೋ, ಪ್ರಭು ಬಾರೋ, ಸ್ವಾಮಿ ಬಾರೋ.
ಇಷ್ಟ ಆಗ್ಲಿಲ್ವಾ? ಸರಿ, ಇನ್ನೂ ಒಂದು ಹಾಡು ಹಾಡ್ತೀನಿ. ಜಯ ಜಯ ಶುಭಕರ ವಿನಾಯಕ. ನಿಲ್ಸು ಅಂತ ಹೇಳಿದ್ನಲ್ಲ, ನಿಲ್ಸು. ಬೀದಿಯಲ್ಲಿ ಹೋಗ್ತಿರೋ ನಾಯಿಗಳೆಲ್ಲ ಮನೆ ಬಂದೇ ಒಂದು ನಿಂತ್ಕೊಂಡಿದ್ದಾವೆ, ನೋಡಿದ್ಯಾ? ಆ ದೇವ್ರು ಕರುಣಿಸೋವರೆಗೂ ಈ ಹಾಡ್ ನಿಲ್ಲಲ್ಲ. ಅಷ್ಟಕ್ಕೂ ಏನಾಗಿದೆ ನಿಂಗೆ? ನೀನ್ ಹಾಡೋದಂದ್ರೆ ಏನು, ಆ ದೇವರು ಕರುಣಿಸೋದಂದ್ರೆ ಏನು? ಎಷ್ಟು ಸಿನಿಮಾದಲ್ಲಿ ನೋಡಿಲ್ಲ ರೀ, ಹಾಡ್ ಹಾಡ್ತಿದ್ದ ಹಾಗೆ ಆ ದೇವ್ರು ಪ್ರತ್ಯಕ್ಷ ಆಗಲ್ವಾ? ಹಾಗೆ ನನ್ನ ಹಾಡಿಗೂ ಪ್ರತ್ಯಕ್ಷ ಆಗ್ತಾನೆ ಅಂತ ಹಾಡ್ ಹಾಡ್ತಾ ಇದ್ದೀನಿ. ಲೇ, ನೀನ್ ಹಾಡೋ ಹಾಡಿಗೆ ದೇವರು ಹತ್ರದಲ್ಲಿದ್ರು ಕೂಡ ಮಾಯಾಗಿ ಹೋಗ್ತಾನ ಕಣೆ. ಖಂಡಿತ ಪ್ರತ್ಯಕ್ಷ ಆಗಲ್ಲ. ಅಷ್ಟಕ್ಕೂ ಏನೇ ಹಾಡೋದು ನೀನು? ನಿಮಗೆ ನನ್ ಭಕ್ತಿ ಅರ್ಥ ಆಗ್ತಾ ಇಲ್ಲ ರೀ. ಅರ್ಥ ಆಗಿದ್ರೆ ಹೀಗ್ ಮಾತಾಡ್ತಾ ಇರ್ಲಿಲ್ಲ. ಅರ್ಥ ಆಗಿದ್ದ ದಿನ ನಾನ್ ನಿಮ್ ಹೆಂಡತಿ ಆಗಿದ್ದಕ್ಕೆ ನೀವು ಖುಷಿ ಪಡ್ತೀರಾ, ನನ್ನ ಹೂವಿನ ತರ ನೋಡ್ಕೋತೀರಾ. ದಮ್ಮು, ನಿಜ ಹೇಳು, ಬೆಳಗ್ಗಿನ ಹೊರಗಡೆ ಏನಾದ್ರೂ ಹೋಗಿದ್ಯಾ? ಹುಚ್ಚಿನ ಏನಾದ್ರೂ ಕಷ್ಬಿಡ್ತಾ? ಏನೋ ಗೊತ್ತಿಲ್ಲ ಮಾವ, ಅತ್ತೆನ ನೋಡ್ತಿದ್ರೆ ನನ್ಗೂ ಭಯ ಆಗ್ತಿದೆ. ಯಾವತ್ತೂ ಇಲ್ಲದ್ದು ನನ್ ಬರೋಕ್ ಮುಂಚೆನೆ ರಂಗೋಲಿ ಹಾಕ್ತಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸ್ತಾಳ? ಇಲ್ಲಿ ನೋಡಿ, ಬಣ್ಣ ಬೇಕು ಅಂತ ಕೇಳಿದ್ಲು. ನಮ್ ಪುಣ್ಯ ಅಕ್ಕನ್ ಮಾತನ್ನ ಅಮ್ಮ ಕೇಳಿಸ್ಕೊಳ್ಳಿಲ್ಲ. ಇಲ್ಲ ಅಂದಿದ್ರೆ ಹೊರಗಡೆ ಬಂದು ಈ ಕಚೇರಿ ಅಲ್ಲ, ಅಮ್ಮ ಬೇರೆ ಕಚೇರಿ ಶುರು ಮಾಡ್ತಿದ್ರು. ಅತ್ತೆ ರಾತ್ರಿ ಇದ್ದಿದ್ದ ಹಾಗಿಲ್ಲ, ಸಡನ್ ಆಗಿ ಬದಲಾಗಿ ಹೋಗಿದ್ದಾರೆ. ಏನ್ ಮಾವ, ನೀವೇನಾದ್ರೂ ಮ್ಯಾಜಿಕ್ ಮಾಡಿದ್ರಾ? ಸಾಕು, ಸುಮ್ನಿರು ಕಲ್ಯಾಣಿ. ನಾನೇನ್ ಮಾಡ್ತೀನಿ ಇವಳಿಗೆ? ಇವಳು ನನ್ಗನ್ ಮಾಡ್ದಿದ್ರೆ ಸಾಕು ಅಷ್ಟೇ. ವೆಲ್ಕಮ್. ಯಾರು ಬರ್ದಿದಾರ ಅತ್ಗೆ? ಇನ್ಯಾರು ಬರೀತಾರೆ? ನಿನ್ ಅತ್ಗೆನೆ. ನಮ್ಮ ಅತ್ಗೆ ಬರ್ದಿರೋದಾ? ಇಷ್ಟು ಬೆಳಗ್ಗೆ ಎದ್ದು ವೆಲ್ಕಮ್ ಅಂತ ಯಾರಿಗೆ ಹೇಳಿದಾರೋ ಅರ್ಥ ಆಗ್ತಿಲ್ವಲ್ಲ. ನಿಮ್ಗೆ ಯಾರಿಗೂ ಅರ್ಥ ಆಗಲ್ವೇ? ಮೊನ್ನೆ ನನಗೆ ನನ್ ಬಾಲಗಣಪ ಕಾಣಿಸ್ತಾ ನನ್ ಒಡವೆನ 2 ಪಟ್ಟು ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಮಾಡ್ದೇನೆ ಹೊರಟೋದ. ಅದಕ್ಕೆ ಇವತ್ತು ನನ್ನ ಬಾಲಗಣಪನ್ನ ಮತ್ತೆ ಕರಿತಾ ಇದ್ದೀನಿ. ಇವತ್ತಂತೂ ಗ್ಯಾರಂಟಿ ನನ್ನ ಒಡವೆಗಳನ್ನ 2 ಪಟ್ಟು ಮಾಡೋ ತನಕ ಖಂಡಿತ ಬಿಡಲ್ಲ. ಅತ್ತೆ, ಗಣೇಶ ಹಬ್ಬ ಆಗೋಯ್ತು, ಮೊನ್ನೆ ವ್ರತ ಕೂಡ ಆಗೋಯ್ತು, ಪೂಜೆ ಮಾಡಿದೀವಿ, ದೇವ್ರನ್ನ ಕೂಡ ಕಳಿಸ್ಕೊಟ್ವಿ. ಮತ್ತೆ ಇವಾಗ ಯಾಕೆ ಬರ್ತಾನತ್ತೆ ಗಣೇಶ? ಯಾಕೆ ಬರಲ್ಲ? ಯಾಕೆ ಬರಲ್ಲ? ಮೊನ್ನೆವರೆಗೂ ನಾನು ಕರಿತಾ ಇದ್ರು ಬರ್ತಾ ಇದ್ದ ಅಲ್ವಾ? ಯಾಕೆ ಆ ಸಿದ್ದು ಸಂಪದನ ಬದಲಾಯಿಸಿ ಒಳ್ಳೆಯವ್ರನ್ನಾಗಿ ಮಾಡಿದಾನೆ ಅಂತ ನೀವೆಲ್ಲರೂ ನಂಬುದ್ರಿ ತಾನೆ? ಹಾಗಿರುವಾಗ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋ ದೇವ್ರು ನನ್ ಮಾತನ್ನ ಕೇಳಿಸ್ಕೊಳ್ಳಲ್ವಾ? ಅದಕ್ಕೆ ನನ್ನ ಒಡವೆಗಳನ್ನ ಡಬಲ್ ಮಾಡಿಸ್ಕೊಳ್ಳೋದಕ್ಕೆ ದೇವ್ರನ್ನ ನಾನು ಮತ್ತೆ ಕರಿಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾವ್ದೇನೇ ಆದ್ರೂ ಸರಿ, ನನ್ನ ಬಾಲಗಣಪ ಇಲ್ಲಿಗೆ ಬರ್ಲೇಬೇಕು, ನನ್ನ ಕೋರಿಕೆನ ತೀರಿಸ್ಲೇಬೇಕು. ಅಮ್ಮ ಕಲ್ಯಾಣಿ, ಇವಳಿನ್ನೂ ಆ ಬಾಲಗಣಪನ ಹತ್ರನೇ ಇದ್ದಾಳೆ. ನೋಡ್ತಾ ಇದ್ರೆ ಕತೆ ಬೇರೆ ತರ ತಿರುಗೋ ಹಾಗಿದೆ. ಅವಳು ಕೇಳ್ದಾಗ್ಲಿಲ್ಲ ವಿನಾಯಕನ್ ಗೆಟಪ್ ಹಾಕ್ಸಿ ಮೋಕ್ಷನ ಕಳಿಸ್ತಾ ಇದ್ದೆ. ಎಲ್ಲ ಆಗೋಯ್ತಲ್ವಾ ಅಂತ ಗೆಟಪ್ನೆಲ್ಲ ವಾಪಸ್ ಕಳಿಸ್ಬಿಟ್ಟೆ. ಇವಾಗ ಏನ್ ಮಾಡ್ದೆ ಹೇಳ ಕಲ್ಯಾಣಿ? ಹೌದು ಮಾವಯ್ಯ, ಮತ್ತೆ ಅದ್ರ ಅವಶ್ಯಕತೆ ಇಲ್ಲ ಅನ್ಕೊಂಡು ರೆಂಟ್ಗೆ ತಂದಿದ್ ಬಟ್ಟೆ ಒಡವೆಗಳು ಎಲ್ಲದನ್ನು ವಾಪಸ್ ಕೊಟ್ಬಿಟ್ಟೆ. ಈಗ ಮತ್ತೆ ಆ ಬಟ್ಟೆ ಒಡವೆಗಳು ತಗೋಬೇಕಂದ್ರೆ ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಮತ್ತೀಗ ಏನ್ ಮಾಡ್ತೀಯಮ್ಮ? ಏನೋ ಒಂದ್ ಮಾಡ್ಬೇಕು. ಅತ್ತೆ,
ಗಣೇಶ ಹಬ್ಬ ಮನೇಲಿ ವ್ರತ ಎರಡೂ ಆಗೋಗಿರೋದ್ರಿಂದ ಇನ್ಮೇಲೆ ಗಣಪ ಬರೋದಿಲ್ಲ. ನೀವು ಹಾಕಿರೋ ರಂಗೋಲಿನ ಮೆಚ್ಚಿ ಮತ್ತೆ ವಿನಾಯಕ ಚೌತಿ ಬಂದಾಗ ಬರಬಹುದು. ಅಷ್ಟ್ ಬಿಟ್ರೆ ಇವಾಗ ಅವನ್ ಬರೋದಿಲ್ಲ. ಈಗ ಅವನ್ನ ಬಿಟ್ಬಿಡಿ. ಹೇ, ನೀನೇನೆ ನನ್ಗೆ ಹೇಳೋದು? ವಿನಾಯಕ ಚೌತಿ ಬರೋಕ್ಕೂ ಮುಂಚೆನೆ ನಾನ್ ಕರಿಯೋಕ್ ಮುಂಚೆನೆ ಬಂದಿದ್ದ ದೊಡ್ಡ ಗಣಪನ ಹಾಗೆ. ನೀನ್ ಹಾಗಿರಮ್ಮ ಹೀಗಿರಮ್ಮ, ನಿನ್ಗೋಸ್ಕರ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನನಗ್ ಮಾತು ಕೂಡ ಕೊಟ್ಟ. ಮಾತು ತಪ್ಪಿ ಹೇಗ್ ಹೋಗಕ್ ಸಾಧ್ಯ? ಹೋದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಇರೋ ಹಾಡುಗಳನ್ನೆಲ್ಲ ಹಾಡ್ತೀನಿ. ನನ್ ಹಾಡಿಗೆ ಪರವಶನಾಗಿ ಆ ವಿನಾಯಕ ಇಳಿದು ಬರೋ ತನಕ ನಾನ್ ಬಿಡಲ್ಲ. ಹಾ, ಜಾಗ ಬಿಡಿ. ದಮ್ಮು, ಕಲ್ಯಾಣಿ, ನಿಮ್ಮತ್ತೆ ಆಡ್ತಿರೋದು ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಇವಳು ಭವಿಷ್ಯ ಏನಂತೀಯ? ನಿಮ್ಮ ಮನಸ್ಸಾಸ್ಪತ್ರೆನೇ ಗತಿ ಅಂತೀಯಾ? ಹಾಗೇನಿಲ್ಲ ಮಾವ. ಅತ್ತೆಗೆ ಹೇಗ್ ಅರ್ಥ ಮಾಡಿಸ್ಬೇಕು, ಬಾಲಗಣಪ ಬರ್ದೇ ಇದ್ದಾಗ ಯಾರನ್ ಕರೆಸ್ಬೇಕು ಅಂತ ನನಗ್ ಗೊತ್ತಲ್ವಾ? ಸರಿಯಾಗಿ ಬುದ್ಧಿ ಕಲ್ಸೋಕೆ ನಿಮ್ ಸೊಸೆ ನಾನಿದ್ದೀನಲ್ಲ. ಏನೋ ಒಂದ್ ಮಾಡಮ್ಮ, ನಮ್ಮ ಅಕ್ಕನ್ನ ಈ ರೀತಿಯಲ್ಲಿ ನೋಡಕ್ ಆಗ್ತಿಲ್ಲ. ನಮ್ ಪುಣ್ಯ ಮನೇಲೆ ಮಾಡ್ತಿದ್ದಾಳೆ. ಅದೇ ಸ್ವಲ್ಪ ರೋಡಿಗೆ ಹೋದ್ಲು ಅಂದ್ರೆ ನಮ್ಮ ಅಗತ್ಯ ಇರಲ್ಲ. ಪಕ್ಕದ ಮನೆಯವರು ಎದುರು ಮನೆಯವರು ಹುಚ್ಚಾಸ್ಪತ್ರೆಗೆ ಫೋನ್ ಮಾಡಿ ವ್ಯಾನ್ ಕರೆಸ್ತಾರೆ. ಆ ಪರಿಸ್ಥಿತಿ ಏನ್ ಬರಲ್ಲ ಚಿಕ್ಕಪ್ಪ, ವೆಯ್ಟ್ ಮಾಡಿ. ಏನ್ ಮಾಡ್ತಾಳೋ ಏನು? ಅವಳ ಪರಿಸ್ಥಿತಿ ನೋಡ್ತಾ ಇದ್ರೆ ಭಯ ಆಗ್ತಿದೆ ಚಿನ್ನಿ. ನಿನಗ್ ಮಾತ್ರ ಅಲ್ಲ ಭಾವ, ನನಗೂ ಭಯ ಆಗ್ತಿದೆ. ಏಯ್, ನೀನ್ ಹೀಗ್ ಬೀದಿಲ್ ನಾಟಕ ಆಡೋದ್ ಬಿಡು. ಗರ್ಭಿಣಿ ಹುಡುಗಿ ಕೈಲಿ ಕೆಲಸ ಮಾಡಿಸ್ತಿದ್ದೀನಿ ಅಂತ ಜನಗಳು ನನ್ನನ್ ಬೈಕೋತಾರೆ. ಇಷ್ಟಕ್ಕೂ ನೀನ್ ಗರ್ಭಿಣಿನೂ ಅಲ್ಲ, ಅವನ್ ಏಟು ಆಗಿಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ನಾಟಕ ಆಡ್ಬೇಕು? ಅಮ್ಮ, ಪ್ರತಿಯೊಂದಕ್ಕೂ ಜಗಳ ಮಾಡ್ಬೇಡ. ಸಂಪದ ಹಾಗೆ ಮಾಡಿರೋದಕ್ಕೆ ಹೊರಗಡೆ ಅವ್ರು ಅನ್ಕೋತಾರೋ ಇಲ್ವೋ, ನೀನ್ ಹೀಗೆ ಕಿರ್ಚಿದೆ ಅಂದ್ರೆ ಅವಳಿಗೆ ಪ್ರೆಗ್ನೆನ್ಸಿ ಇಲ್ಲ, ನನ್ಗೆ ಯಾವ ಗಾಯನೂ ಆಗಿಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಕನಿಷ್ಠ 4 ಜನರ ಮುಂದೆ ಆದ್ರೂ ಸಂಪದ ಪ್ರೆಗ್ನೆಂಟ್ ಅನ್ನೋ ಹಾಗೆ, ನಾನ್ ಪೇಷಂಟ್ ಅನ್ನೋ ಹಾಗೆ ಆಕ್ಟ್ ಮಾಡಕ್ ಬಿಡಮ್ಮ. ಬರ್ತಾ ಬರ್ತಾ ಅವಳಿಗೆ ಬೈಯೋದನ್ನು ಬಿಟ್ಬಿಟ್ಟಿದ್ಯಾ ಅಲ್ವೇನೋ? ಸರಿ, ಹಾಗೆ ಆಗ್ಲಿ ಬಿಡು. ಮೊದ್ಲು ಒಳಗ್ ನಡೀರಿ. ಅಬ್ಬಬ್ಬಾ, ಇಲ್ದಿರೋ ಪ್ರೆಗ್ನೆನ್ಸಿನ ಇದೆ ಅನ್ನೋದು ಪ್ರಾಣ ಹೋದಾಗನ್ಸತ್ತೆ. ಹೊಟ್ಟೆಲ್ ಹುಟ್ಟಿದ ಮಗುನೇ ಬಿಟ್ ಬಂದಿದ್ಯಾ? ಹೊಟ್ಟೆಗ್ ಬಟ್ಟೆ ಕಟ್ಕೊಂಡ್ ತಿರುಗೋದು ಕಷ್ಟ ಆಗಿದ್ಯಾ ನಿನ್ಗೆ? ಅಮ್ಮ, ನೀನ್ ಸ್ವಲ್ಪ ಹೊತ್ತು ಮಾತಾಡ್ದೇನೆ ಇರ್ತೀಯಾ? ಇವಳ ಮನೆ ಕಾಲಿಟ್ಟಾಗಿಂದ ನನ್ನನ್ ಮಾತಾಡೋಕ್ ಎಲ್ ಬಿಟ್ಟಿದ್ಯೋ? ಎಲ್ಲ ಅವಳ ಮಾತೆ ಅಲ್ವಾ? ಅತ್ತೆ, ಸ್ವಲ್ಪ ನೀವು ಸುಮ್ನಿರ್ತೀರಾ? ಸಿದ್ದು, ಹೋಗಿ ಫ್ರೆಶ್ ಆದ್ರೆ ಶೌರ್ಯನ್ ಮನೆಗೆ ಹೋಗಿ ನನ್ ಸೀಮಂತ ಕರೆಯೋಣ. ಸರಿ ಸ್ಯಾಮ್, ಅವ್ರು ನಮ್ಮ ಮನೆಗೆ ಎಷ್ಟು ಬೇಗ ಬರ್ತಾರೋ ಅಷ್ಟು ಒಳ್ಳೇದು. ಅವ್ರನ್ನ ಮನೆಗೆ ಕರ್ಸೋದಕ್ಕೆ ಅಲ್ವಾ ಇದೆಲ್ಲ. ಅದಕ್ಕೆ ತಡ ಮಾಡ್ದೇನೆ ಹೋಗಿ ನನ್ ಸೀಮಂತ ಅಂತ ಹೇಳಿ ಕರೆಯೋಣ. ಲೇ, ಅವಳಿಗಂತೂ ತಲೆ ಇಲ್ಲ, ನಿನ್ಗೂ ಬುದ್ಧಿ ಇಲ್ವೇನೋ? ಇವತ್ತೇ ಡಿಸ್ಚಾರ್ಜ್ ಆಗಿ ಮನೆಗ್ ಬಂದಿದ್ಯಾ? ಈ ವಿಷಯ ಹಾಸ್ಪಿಟಲ್ನವರು ಶೌರ್ಯಾಗಿ ಹೇಳ್ದೆ ಇರ್ತಾರ? ಇಷ್ಟಕ್ಕೂ ಬಿಲ್ ಕಟ್ಟಿದವ್ರೆ. 2 ದಿನ ರೆಸ್ಟ್ ತಗೊಳಕ್ ಹೇಳಿದಾರೆ. ನೀನ್ ಅಷ್ಟ್ರಲ್ಲೇ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಇವಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋದೆ ಅಂತ ಇಟ್ಕೋ.
ಇನ್ನು ಆ ಕಲ್ಯಾಣಿಗೆ ನಿಮ್ ಮೇಲೆ ಅನುಮಾನ ಹೋಗಿಲ್ಲ. ಇವಾಗ ಇವಳು ಮಾತು ಕೇಳದೆ ಅನ್ಕೋ, ನಮ್ ಜುಟ್ ತಗೊಂಡೋಗಿ ಅವ್ರ ಕೈಗೆ ಕೊಟ್ಟಾಗಿರುತ್ತೆ. ಆಮೇಲೆ ನಿಮ್ ಇಷ್ಟ. ನನ್ ಮಾತು ಕೇಳಿ 1-2 ದಿನ ಬಿಟ್ಟು ಹೋಗಿ. ಆಗ ನಿಮ್ಮನ್ನ ನೋಡಿದ್ರೆ ಸ್ವಲ್ಪ ಹುಷಾರಾಗಿದ್ಯಾ ಅನ್ಕೋತಾರೆ. ಏನ್ ಪರವಾಗಿಲ್ಲ ಅತ್ತೆ, ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ಬೋದು. ಇಲ್ಲ ಸ್ಯಾಮ್, ಅಮ್ಮ ಹೇಳಿದ್ದು ಕೂಡ ಕರೆಕ್ಟೇ. ಹಾಸ್ಪಿಟಲಿಂದ ಬರ್ತಿದ್ದಾಗೇನೆ ಹೋದ್ವಿ ಅಂದ್ರೆ ಕಲ್ಯಾಣಿಗೆ ಅಲ್ಲ, ಮನೇಲಿ ಉಳಿದಿರೋರ್ಗೂ ಕೂಡ ಅನುಮಾನ ಬರೋ ಚಾನ್ಸ್ ಇದೆ.